ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಅವರ ಭವಿಷ್ಯದ ಬದುಕು ಸುಂದರವಾಗಿರಬೇಕು ಅಂತ ಬಯಸುವುದು ಸಹಜ. ಈ ನಿಟ್ಟಿನಲ್ಲಿ ಮಕ್ಕಳ ನಿವೃತ್ತಿಯ ಬದುಕಿನ ಆರ್ಥಿಕ ಭದ್ರತೆಗೆ ನೀವು ಕೂಡ ನಿಮ್ಮ ಅಮೂಲ್ಯವಾದ ಮತ್ತು ಪರಿಣಾಮಕಾರಿಯಾದ ಕೊಡುಗೆಯನ್ನ ಈಗಿನಿಂದಲೇ ನೀಡಬಹುದು. ಇದಕ್ಕಾಗಿ ಕೇಂದ್ರ ಸರ್ಕಾರ ಇದೀಗ NPS ವಾತ್ಸಲ್ಯ ಎಂಬ ಆಕರ್ಷಕ ಯೋಜನೆಯನ್ನ ಜಾರಿಗೊಳಿಸಿದೆ. ಮಕ್ಕಳು ಬೆಳೆದು ದೊಡ್ಡವರಾಗಿ ಅವರ ನಿವೃತ್ತಿಗೆ ದೀರ್ಘಕಾಲ ಇರುವುದರಿಂದ ಈಗಲೇ ಯಾಕೆ ಯೋಚನೆ ಮಾಡಬೇಕು ಅಂತ ನೀವು ಕೇಳಬಹುದು. ಆದರೆ ಈಗಿನ ಬದಲಾಗ್ತಾ ಇರುವ ಕಾಲಘಟ್ಟದಲ್ಲಿ ನಿಮ್ಮ ಮಕ್ಕಳ ನಿವೃತ್ತಿಯ ಬದುಕಿನ ಆರ್ಥಿಕ ಭದ್ರತೆಗೂ ನೀವು ಯೋಚಿಸಬೇಕಾದಂತಹ ಅಗತ್ಯತೆ, ಅನಿವಾರ್ಯತೆ ಇದೆ. ಮಾತ್ರವಲ್ಲದೆ ಈ ವಾತ್ಸಲ್ಯ ಯೋಜನೆಯಲ್ಲಿ ಹಲವಾರು ಅನುಕೂಲಗಳು ಇದೆ. ಇವುಗಳನ್ನ ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ NPS ವಾತ್ಸಲ್ಯ ಯೋಜನೆ ಎಂದರೇನು ಅಂತ ನೋಡೋಣ. NPS ವಾತ್ಸಲ್ಯ ಯೋಜನೆಯನ್ನ 2024-25 ಕೇಂದ್ರ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ರು. ಸೆಪ್ಟೆಂಬರ್ 18ರಂದು ಇದು ಜಾರಿಗೆ ಬಂದಿದೆ. ಪೋಷಕರು ತಮ್ಮ ಮಕ್ಕಳ ಹೆಸರಿನಲ್ಲಿ ಪಿಂಚಣಿ ಖಾತೆಗಳನ್ನು ತೆರೆಯಲು ಸಹಾಯ ಮಾಡುವ NPS ವಾತ್ಸಲ್ಯ ಯೋಜನೆ ಕುರಿತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಪೋಷಕರು ತಮ್ಮ ಮಕ್ಕಳ ಹೆಸರಿನಲ್ಲಿ ಪಿಂಚಣಿ ಖಾತೆಗಳನ್ನು ತೆರೆದು ಅದರಲ್ಲಿ ಹೂಡಿಕೆ ಮಾಡಲು ಈ NPS ಸ್ಕೀಮ್ ಅನುಕೂಲ ಮಾಡಿಕೊಡುತ್ತೆ. ಈ ಮೂಲಕ ದೀರ್ಘಾವಧಿ ಹೂಡಿಕೆ ಮತ್ತು ಮಕ್ಕಳ ಭವಿಷ್ಯವನ್ನು ಭದ್ರಪಡಿಸಲು ಅವಕಾಶ ಮಾಡಿಕೊಡುವಂತಹ ಗುರಿಯನ್ನ ಈ ಸ್ಕೀಮ್ ಹೊಂದಿದೆ. 18 ವರ್ಷದ ಒಳಗಿನ ಎಲ್ಲ ಮಕ್ಕಳ ಹೆಸರಿನಲ್ಲೂ ಈ ಖಾತೆಯನ್ನು ತೆರೆಯಬಹುದು. ಪ್ರಮುಖ ಬ್ಯಾಂಕ್ಗಳು, ಅಂಚೆ ಕಚೇರಿ, ಪೆನ್ಷನ್ ಫಂಡ್ಗಳಲ್ಲಿ NPS ವಾತ್ಸಲ್ಯ ಅಕೌಂಟ್ ಅನ್ನು ಓಪನ್ ಮಾಡಬಹುದು. ವಾತ್ಸಲ್ಯ ಸ್ಕೀಮ್ ಅಡಿಯಲ್ಲಿ ಸಣ್ಣ ಚಂದಾದಾರರಿಗೆ ಶಾಶ್ವತ ನಿವೃತ್ತಿ ಖಾತೆ ಸಂಖ್ಯೆ ಅಥವಾ ಪ್ರಾನ್ ಕಾರ್ಡ್ ಅಂತ ಏನೀಗ NPS ದಲ್ಲಿ ಹೇಳ್ತೀವೋ ಅದನ್ನು ವಿತರಿಸುತ್ತಾರೆ. ಈ ಯೋಜನೆಯಲ್ಲಿ ಅಪ್ರಾಪ್ತ ವಯಸ್ಕರು 18 ವರ್ಷ ತುಂಬಿದ ನಂತರ ಖಾತೆಯನ್ನ ಸಾಮಾನ್ಯ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಥವಾ ಈಗಿನ NPS ಖಾತೆಯಾಗಿ ಅದನ್ನ ಪರಿವರ್ತನೆ ಮಾಡಲಾಗುತ್ತೆ. ಅಂದ್ರೆ 18 ವರ್ಷ ಆಗೋ ತನಕ ಪೋಷಕರು ಇದರಲ್ಲಿ ಮಕ್ಕಳ ಪರವಾಗಿ ಹೂಡಿಕೆಯನ್ನ ಮಾಡಬಹುದು. ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ PFRDA ಅಂತ ನಾವೇನು ಹೇಳ್ತೀವೋ ಅದು ಈ NPS ವಾತ್ಸಲ್ಯ ಯೋಜನೆಯನ್ನ ನಿರ್ವಹಣೆ ಮಾಡುತ್ತೆ. ಹಾಗಾದ್ರೆ ಯಾರು ಇದಕ್ಕೆ ಅರ್ಹರು ಅಂತ ನೀವು ಹೇಳ್ಬಹುದು. ಪಾಲಕರು, ಪೋಷಕರು, NRIಗಳು ತಮ್ಮ ಅಪ್ರಾಪ್ತ ಮಕ್ಕಳ ಹೆಸರಿನಲ್ಲಿ NPS ವಾತ್ಸಲ್ಯ ಖಾತೆಯನ್ನು ತೆರೆಯಬಹುದು. ಇದು ಸಣ್ಣ ವಯಸ್ಸಿನಲ್ಲಿ ಹೂಡಿಕೆಗೆ ಮಕ್ಕಳಿಗೆ ಪ್ರೇರೇಪಣೆಯನ್ನು ಕೊಡುತ್ತೆ ಮತ್ತು ಕಾಲಾಂತರದಲ್ಲಿ ಆದಾಯವನ್ನು ಹೆಚ್ಚಿಸುತ್ತೆ. ಇದರಲ್ಲಿ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅಥವಾ ಚಕ್ರಬಡ್ಡಿ ಅಂತ ನಾವು ಏನು ಹೇಳ್ತೀವೋ ಅದರ ಬೆನಿಫಿಟ್ ಅನ್ನು ಕೂಡ ಪಡೀಲಿಕ್ಕೆ ಇದು ಬಹಳ ಅನುಕೂಲ ಆಗುತ್ತೆ. ಹಾಗಾಗಿ ಮಕ್ಕಳ ನಿವೃತ್ತಿಯ ಕಾಲಕ್ಕೆ ಇದು ದೊಡ್ಡ ಅಮೌಂಟ್ ಆಗಿ ಬೆಳೆಯುತ್ತೆ. ಈ NPS ವಾತ್ಸಲ್ಯ ಯೋಜನೆಯಲ್ಲಿ ವರ್ಷಕ್ಕೆ ಕನಿಷ್ಠ ₹1,000 ಹೂಡಿಕೆ ಮಾಡಬೇಕು. ಗರಿಷ್ಠ ಹೂಡಿಕೆಗೆ ಯಾವುದೇ ಮಿತಿ ಇರಲ್ಲ. ಮಕ್ಕಳಿಗೆ 18 ವರ್ಷ ಭರ್ತಿಯಾದಾಗ ನಾನು ಈಗಾಗಲೇ ಹೇಳಿದಂತೆ ಈ NPS ವಾತ್ಸಲ್ಯ ಖಾತೆಯು ಸಾಮಾನ್ಯ NPS ಖಾತೆಯಾಗಿ ಬದಲಾಗುತ್ತೆ. ಆಗ ಅದರ ಪದ್ಧತಿಯಂತೆ ತಿಂಗಳಿಗೆ ಕನಿಷ್ಠ ₹500 ಅಥವಾ ವಾರ್ಷಿಕವಾಗಿ ₹6,000 ಇನ್ವೆಸ್ಟ್ಮೆಂಟ್ ಫಂಡನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಇತರ ಸ್ಕೀಮ್ಗಳಲ್ಲಿ ಇರುವಂತೆ ಭಾಗಶಃ ಹಿಂತೆಗೆತದ ಆಯ್ಕೆಯು ಇದರಲ್ಲಿ ಸಿಗಲಿದೆ. ಅಂದ್ರೆ NPS ವಾತ್ಸಲ್ಯ ಯೋಜನೆಯಲ್ಲಿ ಹೂಡಿಕೆ ಮಾಡಿ 3 ವರ್ಷಗಳ ಬಳಿಕ ಭಾಗಶಃ ವಿಡ್ರಾವಲ್ ಅನ್ನು ಮಾಡಬಹುದು. ಹಾಕಿದ ಬಂಡವಾಳದ 25% ಮೊತ್ತವನ್ನು ಹಿಂತೆಗೆದುಕೊಳ್ಳಬಹುದು. ಶಿಕ್ಷಣ, ಆರೋಗ್ಯ, ಅಂಗವೈಕಲ್ಯ ಮತ್ತಿತರ ನಿರ್ದಿಷ್ಟ ಉದ್ದೇಶಗಳಿಗೆ ಈ ವಿಡ್ರಾವಲ್ ಅನ್ನು ಮಾಡಬಹುದು. ಸೆಂಟ್ರಲ್ ಬ್ಯಾಂಕ್ ವೆಬ್ಸೈಟ್ ಪ್ರಕಾರ ಮಕ್ಕಳಿಗೆ 18 ವರ್ಷ ತುಂಬಿದಾಗ ಹೂಡಿಕೆ ಮೊತ್ತ ₹2.5 ಲಕ್ಷ ಒಳಗಿದ್ರೆ ಇಡೀ ಮೊತ್ತವನ್ನು ಬೇಕಾದರೂ ವಿಡ್ರಾ ಮಾಡಬಹುದು ಅಥವಾ ಹೆಚ್ಚಿದ್ರೆ 25% ಅನ್ನ ವಿಡ್ರಾ ಮಾಡಬಹುದು.